ಶಿವಪ್ಪ ನಾಯಕನ ನ್ಯಾಯ. ಕೆಳದಿ ಸಂಸ್ಥಾನದ ರಾಜನಾಗಿದ್ದ ಶಿವಪ್ಪ ನಾಯಕನು ನ್ಯಾಯಪ್ರಿಯನಾಗಿ ಪ್ರಸಿದ್ಧನಾಗಿದ್ದ. ಅವನು ಸಾಮಾನ್ಯ ಜನರ ಮಾತಿಗೂ ಹೆಚ್ಚಿನ ಮೌಲ್ಯ ನೀಡುತ್ತಿದ್ದ. ಒಮ್ಮೆ ಒಬ್ಬ ರೈತ ತನ್ನ ಹೊಲದ ಗಡಿ ವಿಚಾರವಾಗಿ ಅಮಾತ್ಯನ ವಿರುದ್ಧ ದೂರು ನೀಡಿದ. ಅಮಾತ್ಯನು ಶಕ್ತಿಶಾಲಿಯಾಗಿದ್ದರಿಂದ ಎಲ್ಲರೂ ರೈತನು ಸೋಲುತ್ತಾನೆ ಎಂದುಕೊಂಡರು. ಶಿವಪ್ಪ ನಾಯಕನು ಇಬ್ಬರ ಮಾತನ್ನು ಸಮಾಧಾನದಿಂದ ಕೇಳಿದ. ನಂತರ ಸ್ವತಃ ರೈತನ ಹೊಲಕ್ಕೆ ತೆರಳಿ ಗಡಿಯನ್ನು ಪರಿಶೀಲಿಸಿದ. ನಿಜಕ್ಕೂ ರೈತನಿಗೆ ಅನ್ಯಾಯವಾಗಿರುವುದು ತಿಳಿಯಿತು. ತಕ್ಷಣವೇ ಅಮಾತ್ಯನ ತಪ್ಪನ್ನು ಒಪ್ಪಿಸಿ ರೈತನಿಗೆ ನ್ಯಾಯ ದೊರಕುವಂತೆ ಆದೇಶ ನೀಡಿದ. ರಾಜನು ಯಾರೇ ಆಗಿರಲಿ, ತಪ್ಪಿದ್ದರೆ ಶಿಕ್ಷೆ ತಪ್ಪದು ಎಂಬ ಸಂದೇಶವನ್ನು ಆ ದಿನ ನೀಡಿದ. ಇದರಿಂದ ಜನರಿಗೆ ರಾಜನ ಮೇಲೆ ಅಪಾರ ಗೌರವ ಮತ್ತು ನಂಬಿಕೆ ಬೆಳೆದಿತು. ನೀತಿ, ನ್ಯಾಯ ಮತ್ತು ಸತ್ಯವೇ ಒಳ್ಳೆಯ ಆಡಳಿತದ ಮೂಲ.